ನಮಸ್ಕಾರ ಕನ್ಯಾ ರಾಶಿಯವರೇ. ಮುಂದಿನ 4 ದಿನಗಳಲ್ಲಿ ಕನ್ಯಾ ರಾಶಿಯವರ ಮನೆಗೆ ಇಬ್ಬರು ಶಕ್ತಿಶಾಲಿ ದೇವತೆಗಳು ಬರಲಿದ್ದಾರೆ. ಇವರ ಅನುಗ್ರಹದಿಂದ ಸಾಮಾನ್ಯರು ಕೋಟ್ಯಾಧಿಪತಿಯಾಗಬಹುದು. ಆದರೆ ಇವರ ಕೋಪಕ್ಕೆ ಗುರಿಯಾದರೆ ಆಪತ್ತು ತಪ್ಪಿದ್ದಲ್ಲ. ಇವರಿಂದ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳೇನು ಎಂಬುದನ್ನು ತಿಳಿಯೋಣ. ಕನ್ಯಾ ರಾಶಿಯವರು ನಿರ್ದಿಷ್ಟ ಹೆಸರಿನ ಹಾಗೂ ಕೆಲವೊಂದು ಸ್ವಭಾವದ ಮಹಿಳೆಯರಿಂದ ದೂರವಿರಬೇಕು. ಇಲ್ಲದಿದ್ದರೆ ಭಾರೀ ನಷ್ಟ ಮತ್ತು ಅಪಾಯ ಕಾದಿದೆ. ಕನ್ಯಾ ರಾಶಿಯವರಲ್ಲಿ ಕಲ್ಪನಾ ಶಕ್ತಿ ಅತಿ ಹೆಚ್ಚಾಗಿರುತ್ತದೆ. ವಿಡಿಯೋ ಮುಂದುವರಿಸುವ ಮುನ್ನ ನನ್ನದೊಂದು ಚಿಕ್ಕ ವಿನಂತಿ. ಮೊದಲು ವಿಡಿಯೋಗೆ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ಕನ್ಯಾ ರಾಶಿಯವರು ತಮ್ಮ ಸೃಜನಶೀಲತೆಯಿಂದ ಎಲ್ಲರನ್ನೂ ಮೆಚ್ಚಿಸುತ್ತಾರೆ. ಇವರು ಕಲೆ, ವೈದ್ಯಕೀಯ, ಆಹಾರ ಅಥವಾ ಸಮಾಜ ಸೇವಾ ರಂಗಗಳಲ್ಲಿ ಉತ್ತಮವಾಗಿ ಮಿಂಚುತ್ತಾರೆ. ಬುಧ ಗ್ರಹದ ಪ್ರಭಾವದಿಂದ ಇವರ ಮುಖದಲ್ಲಿ ವಿಶೇಷ ವರ್ಚಸ್ಸಿರುತ್ತದೆ. ಇತರರ ಕಷ್ಟಕ್ಕೆ ಸ್ಪಂದಿಸುವ ಅದ್ಭುತ ಗುಣ ಇವರದ್ದಾಗಿದೆ. ಇವರು ಪ್ರತಿ ಸಣ್ಣ ವಿಷಯಕ್ಕೂ ಅತಿಯಾಗಿ ಪ್ರತಿಕ್ರಿಯಿಸುತ್ತಾರೆ. ಹಳೆಯ ಕಹಿ ನೆನಪುಗಳನ್ನು ನೆನೆದು ಕೊರಗುವುದು ಮತ್ತು ಪದೇ ಪದೇ ಮೂಡ್ ಬದಲಾಗುವುದರಿಂದ ಇವರು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಇಷ್ಟೆಲ್ಲ ಇದ್ದರೂ ಇವರಲ್ಲಿರುವ ತಾಯಿಯಂತಹ ಪ್ರೀತಿ ಮತ್ತು ಎಲ್ಲರನ್ನೂ ಆಪ್ತರಾಗಿಸಿಕೊಳ್ಳುವ ಸ್ವಭಾವ ಇವರನ್ನು ಎಲ್ಲರಿಗೂ ಪ್ರಿಯರನ್ನಾಗಿ ಮಾಡುತ್ತದೆ. ಈ ವರ್ಷ ಕನ್ಯಾ ರಾಶಿಯವರಿಗೆ ಯೋಗದ ಕಾಲವಾಗಿದೆ. ಹಳೆಯ ಕಷ್ಟಗಳೆಲ್ಲ ದೂರವಾಗಿ ಹೊಸ ಭರವಸೆಯೊಂದಿಗೆ ಜೀವನ ಮುನ್ನಡೆಯಲಿದೆ. ಇವರು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ತುಂಬಾ ಪ್ರಾಮಾಣಿಕರು. ಸಂಗಾತಿಗೆ ಸದಾ ಬೆಂಬಲ ನೀಡುತ್ತಾ ಕುಟುಂಬದ ಶಾಂತಿಗೆ ಮೊದಲ ಆದ್ಯತೆ ಕೊಡುತ್ತಾರೆ. ಇವರು ಗತಕಾಲವನ್ನು ಅತಿಯಾಗಿ ಪ್ರೀತಿಸುವುದರಿಂದ ಕೆಲವೊಮ್ಮೆ ಪ್ರಸ್ತುತ ಜೀವನವನ್ನು ನಿರ್ಲಕ್ಷಿಸುತ್ತಾರೆ. ಬುಧಗ್ರಹದ ಪ್ರಭಾವದಿಂದಾಗಿ ಇವರು ಎಂತಹ ಸಮಸ್ಯೆಯನ್ನಾದರೂ ಶಾಂತಿಯಿಂದ ಪರಿಹರಿಸಬಲ್ಲರು. ಇವರ ತಾಳ್ಮೆ ಮತ್ತು ಕ್ಷಮಾಗುಣವೇ ಇವರನ್ನು ಉನ್ನತ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಕನ್ಯಾ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು ಸರಿಯಾದ ಹಾದಿಯಲ್ಲಿ ನಡೆಸಿ ಆತ್ಮವಿಶ್ವಾಸ ಬೆಳೆಸಿಕೊಂಡರೆ ಅಪ್ರತಿಮ ಯಶಸ್ಸು ಗಳಿಸಬಹುದು. ಮುಂಬರುವ 48 ದಿನಗಳಲ್ಲಿ ನಿಮ್ಮ ಮನೆಗೆ ಪ್ರತಿದಿನ ಇಬ್ಬರು ಮಹಾನ್ ದೇವತೆಗಳು ಬರಲಿದ್ದಾರೆ. ಈ ದೇವತೆಗಳ ಬೆಂಬಲವಿಲ್ಲದಿದ್ದರೆ ನಿಮ್ಮ ಜೀವನ ಈಗಾಗಲೇ ಕಷ್ಟಕ್ಕೆ ಸಿಲುಕುತ್ತಿತ್ತು. ಈ ದೇವತೆಗಳ ಬೆಂಬಲವಿಲ್ಲದಿದ್ದರೆ ನಿಮ್ಮ ಜೀವನ ಈಗಾಗಲೇ ಕಷ್ಟಕ್ಕೆ ಸಿಲುಕುತ್ತಿತ್ತು. ಈ ದೇವತೆಗಳ ಅನುಗ್ರಹದಿಂದ ಸಾಮಾನ್ಯರು ಕೋಟ್ಯಾಧಿಪತಿಯಾಗಬಹುದು. ಆದರೆ ಇವರನ್ನು ಗೌರವಿಸದಿದ್ದರೆ ಭಾರೀ ಆಪತ್ತು ಎದುರಾಗುತ್ತದೆ. ಇವರು ನಿಮ್ಮನ್ನು ಧನವಂತರನ್ನಾಗಿ ಮಾಡಲು ಮತ್ತು ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರಲು ಬರಲಿದ್ದಾರೆ. ಕಳೆದ ದಿನಗಳಲ್ಲಿ ನಿಮ್ಮನ್ನು ಪ್ರತಿ ಆಪತ್ತಿನಿಂದ ಕಾಪಾಡಿದ್ದು ಇದೇ ಇಬ್ಬರು ದೇವತೆಗಳು. ಈಗ ನಿಮ್ಮ ಕಷ್ಟಗಳನ್ನು ದೂರಾಗಿಸಿ ಸುಖ ನೀಡಲು ಅವರು ಸಿದ್ಧರಾಗಿದ್ದಾರೆ. ಇವರ ಆಶೀರ್ವಾದವಿರುವಾಗ ಯಾರೂ ನಿಮಗೇನೂ ಮಾಡಲು ಸಾಧ್ಯವಿಲ್ಲ. ಮುಂಬರುವ 48 ದಿನಗಳು ಕನ್ಯಾ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ದಿನಗಳಾಗಿದ್ದು ಜೀವನದಲ್ಲಿ ದೊಡ್ಡ ಪವಾಡ ನಡೆಯಲಿದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದವರು ನಿಮ್ಮ ಸುತ್ತಲಿದ್ದಾರೆ. ಅವರು ತಂತ್ರಗಳ ಮೂಲಕ ನಿಮ್ಮನ್ನು ಕಷ್ಟಕ್ಕೆ ದೂಡಲು ನೋಡುತ್ತಿದ್ದಾರೆ. ಈ 48 ದಿನಗಳು ನೀವು ತುಂಬಾ ಜಾಗರೂಕರಾಗಿರಬೇಕು. ನಿಮ್ಮ ಬೆನ್ನ ಹಿಂದೆಯೇ ಇದ್ದು ನಿಮ್ಮ ಕೆಲಸಗಳನ್ನು ಕೆಡಿಸಲು ಯತ್ನಿಸುವ ಆ ಶತ್ರುಗಳು ಯಾರು, ಅವರ ಹೆಸರೇನು ಮತ್ತು ಅವರ ಹಗೆತನಕ್ಕೆ ಕಾರಣವೇನು ಎಂಬುದನ್ನು ತಿಳಿಯೋಣ. ಶತ್ರುಗಳು ನಿಮ್ಮನ್ನು ನಿರಂತರವಾಗಿ ಗಮನಿಸುತ್ತಾ ಹಳ್ಳಕ್ಕೆ ತಳ್ಳಲು ಹೊಂಚು ಹಾಕುತ್ತಿದ್ದಾರೆ. ಆದರೆ ಆ ಇಬ್ಬರು ದೇವತೆಗಳ ಕೃಪೆಯಿಂದ ನೀವು ಸುರಕ್ಷಿತವಾಗಿದ್ದೀರಿ. ಆ ದೇವತೆಗಳು ಪ್ರತಿದಿನ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಪ್ರತಿ ಆಪತ್ತಿನಿಂದಲೂ ರಕ್ಷಿಸುತ್ತಿದ್ದಾರೆ. ಅವರ ರಕ್ಷಾ ಕವಚ ಇಲ್ಲದಿದ್ದರೆ ನಿಮ್ಮ ಜೀವನ ಈಗಾಗಲೇ ಶತ್ರುಗಳ ಕ್ರೂರ ಸಂಚುಗಳಿಂದಾಗಿ ತೊಂದರೆಗೆ ಸಿಲುಕುತ್ತಿತ್ತು. ಹಾಗಾದರೆ ಕಳೆದ 4 ವರ್ಷಗಳಿಂದ ನಿಮ್ಮನ್ನು ಸದಾ ಕಾಯುತ್ತಿರುವ ಆ ಇಬ್ಬರು ದೇವತೆಗಳು ಯಾರು ಎಂಬುದನ್ನು ತಿಳಿಯೋಣ. ಕಳೆದ 4 ವರ್ಷಗಳಿಂದ ನಿಮ್ಮನ್ನು ಕಾಯುತ್ತಿರುವ ಆ ಇಬ್ಬರು ದೇವತೆಗಳು ಮುಂಬರುವ 48 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದ್ದಾರೆ. ಇವರ ಅನುಗ್ರಹದಿಂದ ನಿಮ್ಮ ಬಹುಕಾಲದ ಕನಸು ನನಸಾಗಲಿದ್ದು ಆಸ್ತಿ ಲಭಿಸುವ ಯೋಗ ಹಾಗೂ ಅಖಂಡ ಜಯ ಸಿಗಲಿದೆ. ಈ ದೇವತೆಗಳು ಸದಾ ನಿಮ್ಮ ಸುತ್ತಲಿದ್ದರೂ ನೀವು ಅವರನ್ನು ಗುರುತಿಸುತ್ತಿಲ್ಲ. ಅಲ್ಲದೆ ನಿಮಗೆ ತಿಳಿಯದಂತೆ ನೀವು ಮಾಡುತ್ತಿರುವ ಕೆಲವು ತಪ್ಪುಗಳು ಈ ದೇವತೆಗಳಿಗೆ ಕೋಪ ತರಿಸುತ್ತಿವೆ.
ನಿಮ್ಮನ್ನು ಅಡಿಗಡಿಗೆ ಕಾಪಾಡುತ್ತಿರುವ ಆ ಇಬ್ಬರು ದೇವತೆಗಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನಾಗದೇವತೆಗಳು. ಸಮಯ ಮೀರುವ ಮುನ್ನ ನೀವು ಮಾಡುತ್ತಿರುವ ತಪ್ಪುಗಳನ್ನು ತಿದ್ದಿಕೊಳ್ಳಿ. ಇಲ್ಲದಿದ್ದರೆ ನಾಗದೇವತೆಗಳು ಕೋಪಗೊಂಡು ನಿಮ್ಮ ಮನೆಯಿಂದ ಹೊರಟು ಹೋಗುತ್ತಾರೆ. ಆಗ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮತ್ತೆ ಪ್ರತಾಪ ತೋರಿಸಿ ಸಂಭ್ರಮಿಸುತ್ತಾರೆ. ನಿಮಗೆ ಎಲ್ಲೇ ಹಾವು ಕಂಡರೂ ಅದನ್ನು ಯಾವುದೇ ಕಾರಣಕ್ಕೂ ಕೊಲ್ಲಬೇಡಿ. ಸಾಧ್ಯವಾದರೆ ಅದನ್ನು ಸುರಕ್ಷಿತವಾಗಿ ಬೇರೆಡೆಗೆ ಕಳುಹಿಸಿ. ಹಾವುಗಳನ್ನು ಕೊಲ್ಲಬೇಡಿ, ಅವುಗಳಿಂದ ದೂರ ಇರಿ. ನಾಗದೇವತೆಗಳು ನಿಮ್ಮನ್ನು ಕಾಯುತ್ತಿದ್ದರೂ ನೀವು ಅವರಿಗೆ ಹಾಲು ಅರ್ಪಿಸುತ್ತಿಲ್ಲ. ಈ ತಪ್ಪನ್ನು ತಿದ್ದಿಕೊಂಡು ಪ್ರತಿ ತಿಂಗಳ ಹುಣ್ಣಿಮೆಯಂದು ನಾಗದೇವತೆಯ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಹಾಲು ಅರ್ಪಿಸಿ. ಸುಮಾರು 500 ವರ್ಷಗಳ ನಂತರ ಶನಿದೇವರು ತನ್ನ ಚಲನೆಯನ್ನು ಬದಲಾಯಿಸಿಕೊಳ್ಳುತ್ತಿದ್ದಾರೆ. ಇದರಿಂದಲೇ 3 ಲೋಕಗಳು ಆಶ್ಚರ್ಯ ಪಡುವಂತಹ 5 ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರಲಿವೆ. ಇದುವರೆಗೆ ನೀವು ಅನುಭವಿಸಿದ ನಂಬಿಕೆ ದ್ರೋಹ, ಪ್ರೀತಿಪಾತ್ರರಿಂದ ಆದ ಮೋಸ ಮತ್ತು ಪ್ರತಿದಿನದ ಹೋರಾಟದ ಕಷ್ಟಗಳಿಗೆ ಕೊನೆಗೂ ಮುಕ್ತಿ ಸಿಗುವ ಸಮಯ ಬಂದಿದೆ. ನಿಮ್ಮ ಕಷ್ಟಗಳು, ದುಃಖಗಳು ಕೊನೆಗೊಂಡು ನೀವು ಅರ್ಹವಾದ ಯಶಸ್ಸನ್ನು ಪಡೆಯುವ ಸಮಯ ಬಂದಿದೆ. ಇಷ್ಟು ದಿನ ನಿಮ್ಮನ್ನು ನೋಡಿ ನಕ್ಕವರು ಈಗ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆ ಪಡುತ್ತಾರೆ. ಕಷ್ಟದಲ್ಲಿದ್ದಾಗ ಜೊತೆಯಾಗದವರನ್ನು ಈಗ ಹತ್ತಿರ ಸೇರಿಸಬೇಡಿ. ರಕ್ತ ಸಂಬಂಧಿಗಳೆಲ್ಲರೂ ನಮ್ಮವರಲ್ಲ. ಪ್ರೀತಿ, ಗೌರವ, ನಂಬಿಕೆ ಇರುವ ಹಾಗೂ ಕಷ್ಟದಲ್ಲಿ ಕೈ ಹಿಡಿದವರೇ ನಿಜವಾದ ಬಂಧುಗಳು. ತ್ರಿಮೂರ್ತಿಗಳ ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ಸುರಿಸಿದ ಪ್ರತಿ ಕಣ್ಣೀರಿನ ಹನಿಗೂ ಶನಿದೇವರು ಲೆಕ್ಕ ಚುಕ್ತಾ ಮಾಡಲಿದ್ದು ನಿಮ್ಮ ಕಷ್ಟಕ್ಕೆ ಕಾರಣರಾದವರಿಗೆ ಬುದ್ಧಿ ಕಲಿಸಲಿದ್ದಾರೆ. ತಪ್ಪು ಕೆಲಸಗಳಿಂದ ದೂರವಿರಿ, ಇಲ್ಲದಿದ್ದರೆ ಫಲ ಸಿಗುವುದಿಲ್ಲ. ನಿಮ್ಮ ಹಳೆಯ ತಪ್ಪುಗಳಿಂದಾಗಿ ಒಂದು ಕಡೆ ಬಿಕ್ಕಟ್ಟು ಎದುರಾಗಬಹುದಾದರೂ ಮತ್ತೊಂದೆಡೆ ಸಿಹಿ ಹಂಚುವಂತಹ ದೊಡ್ಡ ಸಂತೋಷ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಆದರೆ ಭಾವುಕರಾಗಿ ಯೋಚಿಸದೆ ಅನಗತ್ಯವಾಗಿ ಹಣ ಖರ್ಚು ಮಾಡಿ ನಷ್ಟ ಮಾಡಿಕೊಳ್ಳಬೇಡಿ. ನಂಬಿದವರಿಂದ ಮೋಸ ಹೋದರೂ ಇನ್ನೂ ನೀವು ಬದಲಾಗಲಿಲ್ಲ. ಭಾವುಕರಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ. ಇಂದಿನಿಂದಲೇ ಪ್ರಶಾಂತವಾಗಿ ಯೋಚಿಸಿ ಕೆಲಸ ಮಾಡಿ. ಎಷ್ಟೇ ಆಪ್ತರಾಗಿದ್ದರೂ ಯಾರಿಗಾದರೂ ಹಣ ನೀಡುವಾಗ ಜಾಗರೂಕರಾಗಿರಿ. ಕೊಟ್ಟ ಹಣ ಮರಳಿ ಬರುವ ಗ್ಯಾರಂಟಿ ಇಲ್ಲದ ಕಾರಣ ದೊಡ್ಡ ಆರ್ಥಿಕ ನಷ್ಟ ಎದುರಾಗಬಹುದು. ಪ್ರಸ್ತುತ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿವೆ. ಆದ್ದರಿಂದ ಇತರರ ಮೇಲೆ ಆಧಾರ ಪಡದೆ ನಿಮ್ಮ ಸ್ವಂತ ಶಕ್ತಿಯನ್ನು ನಂಬಿ ಮುನ್ನಡೆಯಿರಿ. ಇಲ್ಲದಿದ್ದರೆ ಕೈಗೆ ಬಂದ ಸುವರ್ಣಾವಕಾಶ ಕೈಜಾರಿ ಹೋಗಬಹುದು. ನಿಮ್ಮನ್ನು ನೀವು ನಂಬಿ ಕಷ್ಟಪಟ್ಟು ಜೀವನವನ್ನು ಸುಂದರವಾಗಿಸಿಕೊಳ್ಳಿ. ಜೀವನದಲ್ಲಿ ಕೆಲವೊಮ್ಮೆ ಒಂಟಿಯಾಗಿ ನಡೆಯಬೇಕಾಗುತ್ತದೆ. ಭಯ ಪಡದೆ ಧೈರ್ಯವಾಗಿ ಮುನ್ನಡೆದರೆ ದಾರಿ ತಾನಾಗಿಯೇ ಕಾಣಿಸುತ್ತದೆ. ಎದ್ದು ನಿಂತು ಕಷ್ಟಪಟ್ಟು ನಿಮಗಾಗಿ ಹೊಸ ಹಾದಿ ನಿರ್ಮಿಸಿಕೊಳ್ಳಿ. ಈ ಸಮಯ ಅತ್ಯಂತ ಲಾಭದಾಯಕವಾಗಿದ್ದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಗಲಿವೆ. ಏನನ್ನಾದರೂ ದೊಡ್ಡದಾಗಿ ಸಾಧಿಸಲು ಇದೇ ಸೂಕ್ತ ಸಮಯ. ಗ್ರಹಗತಿಗಳ ಪ್ರಕಾರ ನೀವು ಮಾಡುವ ಯಾವುದೇ ಕೆಲಸವಿರಲಿ ಅಥವಾ ಹಣಕಾಸಿನ ವ್ಯವಹಾರವಿರಲಿ, ಅವುಗಳನ್ನು ಬೇರೆಯವರಿಗೆ ವಹಿಸದೆ ಸ್ವತಃ ನೀವೇ ನಿರ್ವಹಿಸಿ. ನಿಮ್ಮ ಯಾವುದೇ ರಹಸ್ಯಗಳನ್ನು ಮತ್ತು ಆಸ್ತಿಪಾಸ್ತಿಗಳ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಲ್ಲದಿದ್ದರೆ ಮೋಸ ಹೋಗುವ ಅಪಾಯವಿದೆ. ಇದುವರೆಗೆ ನಿಮ್ಮನ್ನು ಕಾಡಿದ ಕಷ್ಟಗಳ ಕಾಲ ಮುಗಿದಿದೆ. ಶೀಘ್ರದಲ್ಲೇ ಮುಕ್ತಿ ಸಿಗಲಿದೆ. ಮುಂಬರುವ 48 ದಿನಗಳು ನಿಮಗೆ ಉತ್ತಮವಾಗಿರಲಿದ್ದು ಜೀವನದಲ್ಲಿ ಸಣ್ಣ ಬಿರುಗಾಳಿ ಬಂದರೂ ಹೆದರಬೇಡಿ, ಅದಕ್ಕೆ ಪರಿಹಾರವೂ ಸಿಗಲಿದೆ. ಪ್ರಸ್ತುತ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕಲಹಗಳಿಗೆ ನಿಮ್ಮ ಸುತ್ತಲಿರುವ ಗುಪ್ತ ಶತ್ರುಗಳೇ ಕಾರಣ. ನೀವು ನಮ್ಮವರು ಎಂದು ನಂಬಿರುವ ಆಪ್ತರೇ ನಿಮ್ಮ ಸಂತೋಷವನ್ನು ನೋಡಿ ಅಸೂಯೆ ಪಡುತ್ತಿದ್ದಾರೆ. ನೀವು ಒಳ್ಳೆಯದನ್ನು ಮಾಡಲು ಹೋದರೂ ಎಲ್ಲರೂ ತಪ್ಪಾಗಿ ತಿಳಿದುಕೊಂಡರು. ಸಹಾಯ ಮಾಡಲು ಹೋದಾಗ ನಿಂದನೆಗಳೇ ಸಿಕ್ಕವು. ಯಾರೂ ನಿಮ್ಮ ಒಳಗಿನ ನೋವನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಹೊರಗೆ ನಗುತ್ತಾ ಧೈರ್ಯದಿಂದ ಇರಲು ಪ್ರಯತ್ನಿಸುತ್ತಿದ್ದೀರಿ. ನಿಮ್ಮ ಸ್ವಚ್ಛ ಮನಸ್ಸು ಮತ್ತು ಯಾರನ್ನೂ ಬೇಡ ಎಂದು ನಿರಾಕರಿಸಲಾಗದ ದೌರ್ಬಲ್ಯವನ್ನು ಇತರರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇನ್ನು ಮುಂದೆ ಇದಕ್ಕೆ ಅವಕಾಶ ಕೊಡಬೇಡಿ. ಮುಂಬರುವ 48 ದಿನಗಳಲ್ಲಿ ಪ್ರಮುಖ ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಅದೃಷ್ಟ ಬದಲಾಗಲಿದೆ. ಈ ಸರಿಯಾದ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳು ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸಲಿವೆ. ಯಾರು ನಿಜವಾದವರು,
ಯಾರು ನಟಿಸುತ್ತಿದ್ದಾರೆ ಎಂದು ತಿಳಿಯುವ ಸಮಯ ಬಂದಿದೆ. ಈ ಲೋಕದಲ್ಲಿ ಇಲ್ಲ ಎಂದು ನಿರಾಕರಿಸುವುದನ್ನು ಕಲಿಯದಿದ್ದರೆ ಜನರು ನಿಮ್ಮ ನಂಬಿಕೆ, ಹಣ ಮತ್ತು ಸಮಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನಿಮ್ಮ ಜಾತಕದಲ್ಲಿ ಮನಸ್ಸಿನ ಮೇಲಿರುವ ಗ್ರಹದ ಪ್ರಭಾವದಿಂದಾಗಿ ನೀವು ಅತಿಯಾದ ಭಾವುಕರು ಮತ್ತು ಮುಗ್ಧರಾಗಿದ್ದೀರಿ. ನಿಮ್ಮ ಈ ಮುಗ್ಧತೆಯೇ ಜನರಿಗೆ ಆಸರೆಯಾಗಿದೆ. ಈ ದೋಷ ನಿವಾರಣೆಗೆ ಸತತ 5 ಬುಧವಾರಗಳ ಕಾಲ 5 ಕೆಜಿ ಹಸಿರು ಹೆಸರು ಕಾಳನ್ನು ಹಸಿರು ಬಟ್ಟೆಯಲ್ಲಿ ಮೂಟೆ ಕಟ್ಟಿ ದೇವಸ್ಥಾನದಲ್ಲಿ ದಾನ ಮಾಡಿ. ಬುಧವಾರದಂದು ಹಸಿರು ತರಕಾರಿ ಸೇವಿಸುವುದು ಕೂಡ ಒಳ್ಳೆಯದು. ಜೀವನದಲ್ಲಿ ಪ್ರತಿ ದಾಂಪತ್ಯ ಸುಖ ಮತ್ತು ವೈಭೋಗಕ್ಕಾಗಿ ಗ್ರಹಗತಿಯನ್ನು ಶಾಂತಗೊಳಿಸುವುದು ಅಗತ್ಯ. ಈ ಗ್ರಹಬಲ ದುರ್ಬಲವಾದರೆ ಸಂಬಂಧಗಳು ಹದಗೆಡುತ್ತವೆ. ಮನೆಯಲ್ಲಿನ ಕಲಹಗಳನ್ನು ನಿವಾರಿಸಲು ಉತ್ತಮ ಗುಣಮಟ್ಟದ ಕೈಗಡಿಯಾರ ಧರಿಸಿ. ಹೊರಗೆ ಹೋಗುವಾಗ ಉತ್ತಮ ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮ್ ಬಳಸಿ ಮತ್ತು ಸದಾ ಸ್ವಚ್ಛವಾದ ಬಿಳಿ ಹ್ಯಾಂಡ್ ಕರ್ಚೀಫ್ ಅನ್ನು ಜೊತೆಯಲ್ಲಿಟ್ಟುಕೊಳ್ಳಿ. ಪ್ರತಿದಿನ 2 ಅಂಗೈಗಳನ್ನು ಉಜ್ಜಿಕೊಳ್ಳಿ. ಮುಖ್ಯವಾಗಿ ಹೆಬ್ಬೆರಳಿನ ಕೆಳಭಾಗವನ್ನು ಚೆನ್ನಾಗಿ ಮಸಾಜ್ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಇದರಿಂದ ಕಡಿಮೆ ಶ್ರಮಕ್ಕೆ ಹೆಚ್ಚು ಲಾಭ ಸಿಗಲಿದ್ದು ಪ್ರೀತಿಯ ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ನಿಮ್ಮ ಮೇಲಿನ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಈ ಪರಿಹಾರಗಳನ್ನು ಬುಧವಾರ ಮತ್ತು ಶುಕ್ರವಾರದಂದು ಮನಸ್ಸುಪೂರ್ವಕವಾಗಿ ಮಾಡುವುದರಿಂದ ಅಮ್ಮನವರ ಹಾಗೂ ಶಿವನ ಕೃಪೆ ಲಭಿಸುತ್ತದೆ. ಮೊದಲ ಸೋಮವಾರ ಅಥವಾ ಶನಿವಾರದಂದು 2 ಕೆಜಿ ಗೋಧಿ, 2 ಕೇಸರಿ ದಳಗಳು ಮತ್ತು 11 ತುಳಸಿ ಎಲೆಗಳನ್ನು ಒಟ್ಟಿಗೆ ಸೇರಿಸಿ ಹಿಟ್ಟು ಮಾಡಿಸಿ. ಈ ಹಿಟ್ಟಿನಿಂದ ಚಪಾತಿ ಮಾಡಿ ಸೇವಿಸುವುದರಿಂದ ಧನವೃದ್ಧಿಯಾಗುತ್ತದೆ. ಶುಕ್ರವಾರದಂದು ಮಣ್ಣಿನ ಪಾತ್ರೆಯಲ್ಲಿ ಕೆಂಪು ಬಟ್ಟೆಯಿಂದ ಸುತ್ತಿದ ಬೆಳ್ಳಿ ನಾಣ್ಯವನ್ನಿಟ್ಟು ಅದರ ಮೇಲೆ ಗೋಧಿ ಅಥವಾ ಅಕ್ಕಿ ಹಾಕಿ ಮನೆಯ ವಾಯುವ್ಯ ದಿಕ್ಕಿನಲ್ಲಿಟ್ಟು ಲಕ್ಷ್ಮೀ ಪೂಜೆ ಮಾಡಿ. ಮನೆಯಲ್ಲಿನ ಚಿನ್ನದ ಒಡವೆಗಳನ್ನು ಸ್ವಚ್ಛಗೊಳಿಸಿ ಪೂಜೆಯಲ್ಲಿಟ್ಟು ಅದಕ್ಕೆ ಕೇಸರಿ ತಿಲಕವಿಟ್ಟು ಕನಕದಾರ ಸ್ತೋತ್ರವನ್ನು ಪಠಿಸಿ. ಇದರಿಂದ ಶೀಘ್ರದಲ್ಲೇ ಧನಲಾಭವಾಗುತ್ತದೆ. ಮುಂಬರುವ ಜೂನ್ 10ರವರೆಗೆ ಅತ್ಯಂತ ಜಾಗರೂಕರಾಗಿರಿ. ಅಜಾಗರೂಕತೆಯಿಂದ ದೊಡ್ಡ ಸಮಸ್ಯೆ ಎದುರಾಗಬಹುದು ಮತ್ತು ಗ್ರಹಗತಿಗಳು ನೀಚ ಸ್ಥಾನಕ್ಕೆ ಹೋದರೆ ಹಣ, ಆರೋಗ್ಯ, ಕೀರ್ತಿ ನಾಶವಾಗಬಹುದು. ಧರ್ಮವನ್ನು ಹೀಯಾಳಿಸುವ ಅಥವಾ ಮಹಿಳೆಯರನ್ನು ಅವಮಾನಿಸುವ ಜಾಗದಲ್ಲಿ ಅಪ್ಪಿತಪ್ಪಿಯೂ ಇರಬೇಡಿ. ತಕ್ಷಣ ಅಲ್ಲಿಂದ ಹೊರಡಿ. ಪ್ರತಿ ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಅರಳಿ ಮರದ ಕೆಳಗೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ. ಪ್ರತಿ ಗುರುವಾರ ಅರಳಿ ಮರದಡಿ ದೀಪ ಹಚ್ಚುವುದರಿಂದ ಗ್ರಹದೋಷ ನಿವಾರಣೆಯಾಗಿ ಕೆಲಸದ ಅಡೆತಡೆಗಳು ದೂರಾಗುತ್ತವೆ. ನಿಮ್ಮ ಜೀವನದ ಅತೀ ದೊಡ್ಡ ಶತ್ರು ಸೋಮಾರಿತನ. ಕೆಲಸಗಳನ್ನು ನಾಳೆಗೆ ಮುಂದೂಡುವುದು ಭಾರಿ ನಷ್ಟಕ್ಕೆ ಕಾರಣವಾಗುತ್ತದೆ. ಸಮಯ ಮೀರಿದ ಮೇಲೆ ಕೊರಗುವುದಕ್ಕಿಂತ ಈಗಿನಿಂದಲೇ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಿ ಕುಟುಂಬದವರೊಂದಿಗೆ ಸಂತೋಷದಿಂದ ಕಾಲ ಕಳೆಯಿರಿ. ಮುಂಬರುವ 10 ದಿನಗಳಲ್ಲಿ ನಿಮ್ಮ ಮೇಲೆ ಶುಭ ದೃಷ್ಟಿ ಬೀಳಲಿದೆ. ಆದರೆ ನೀವು ಇತರರನ್ನು ನಿಂದಿಸಿದರೆ ಅಥವಾ ಕೆಟ್ಟದಾಗಿ ಮಾತನಾಡಿದರೆ ಗ್ರಹಬಲ ಕ್ಷೀಣಿಸಿ ಚರ್ಮ ರೋಗಗಳು ಮತ್ತು ಸಂಬಂಧಗಳಲ್ಲಿ ಬಿರುಕು ಮೂಡಬಹುದು. ಮಾತು ಜಾರಿದರೆ ಮರಳಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮೃದುವಾಗಿ ಮಾತನಾಡಿ. ಈ ಸಣ್ಣ ಪರಿಹಾರಗಳಿಂದ ನಿಮ್ಮ ಗ್ರಹಬಲ ಹೆಚ್ಚಿ ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಮುಂಬರುವ 48 ದಿನಗಳಲ್ಲಿ ನಿಮ್ಮ ಪ್ರೀತಿಯಲ್ಲಿ ಜಯ ಸಿಗಲಿದ್ದು ಕಳೆದು ಹೋದ ಆತ್ಮವಿಶ್ವಾಸ ಮತ್ತೆ ನಿಮ್ಮದಾಗಲಿದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಭೂತಪೂರ್ವ ಬೆಳವಣಿಗೆ ಕಂಡುಬರಲಿದೆ. ಈ ಯೋಗದ ಪ್ರಭಾವದಿಂದಾಗಿ ನಿಮ್ಮಿಂದ ದೂರವಾಗಿದ್ದ ಹಳೆಯ ಸ್ನೇಹಿತರು, ಆಸ್ತಿಪಾಸ್ತಿ ಹಾಗೂ ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ಸಾಲ ಪಡೆದು ಮುಖ ಮುಚ್ಚಿಕೊಂಡಿದ್ದವರು ಕೂಡ ಸ್ವತಃ ಬಂದು ಹಣ ಮರಳಿಸುತ್ತಾರೆ. ಭಗವಂತನು ತನ್ನ ನಿಜವಾದ ಭಕ್ತರಿಗೆ ಮಾತ್ರ ಇಂತಹ ಮುನ್ನೆಚ್ಚರಿಕೆಗಳನ್ನು ನೀಡುತ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ಇಂದಿನಿಂದಲೇ ಜೀವನವನ್ನು ಬದಲಾಯಿಸಿಕೊಳ್ಳಲು ಧನಾತ್ಮಕ ಹೆಜ್ಜೆ ಇಡಿ. ಒಳ್ಳೆಯ ದಿನಗಳು ಬರುವಾಗ ಹಳೆಯ ತಪ್ಪುಗಳು, ನೋವುಗಳು ನೆನಪಿಗೆ ಬರುವ ಸಾಧ್ಯತೆ ಇರುತ್ತದೆ. ಗತಕಾಲದ ಕಹಿ ನೆನಪುಗಳಲ್ಲೇ ಮುಳುಗಿದ್ದರೆ ಖಿನ್ನತೆಗೆ ಒಳಗಾಗುವ ಅಪಾಯವಿದೆ. ಆದ್ದರಿಂದ ಹಳೆಯದನ್ನು ಮರೆತು ಮುನ್ನಡೆಯಿರಿ. ಗತಕಾಲವನ್ನು ಮರೆತು ಪ್ರಸ್ತುತ ಜೀವನ ಮತ್ತು ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನ ಹರಿಸಿ. ಯಾರೇನೇ ಹೇಳಿದರೂ
ತಕ್ಷಣ ನಂಬುವುದು ನಿಮ್ಮ ದೊಡ್ಡ ದೌರ್ಬಲ್ಯ. ಇನ್ನು ಮುಂದೆ ಇತರರ ಮಾತು ಕೇಳಿ ನಿಮ್ಮ ನಿರ್ಧಾರಗಳನ್ನು ಬದಲಿಸಬೇಡಿ. ಸ್ವಂತ ಆಲೋಚನೆ ಮತ್ತು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ಇಲ್ಲದಿದ್ದರೆ ಲೋಕ ನಿಮ್ಮನ್ನು ತಪ್ಪಾಗಿ ತಿಳಿಯುತ್ತದೆ ಮತ್ತು ನೀವು ನಷ್ಟ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ಯಶಸ್ಸು ಸಿಗಲು ನಿಮ್ಮ ವ್ಯಕ್ತಿತ್ವ ಮುಖ್ಯ. ನಿಮ್ಮ ನಡವಳಿಕೆ ಮಾನವೀಯತೆಯಿಂದ ಕೂಡಿರಬೇಕು ಮತ್ತು ಜನರು ನಿಮ್ಮ ಒಡನಾಟವನ್ನು ಬಯಸುವಂತಿರಬೇಕು. ಭಾವುಕರಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಲ್ಲದಿದ್ದರೆ ಮೋಸ ಮತ್ತು ನೋವು ತಪ್ಪಿದ್ದಲ್ಲ. ಆಸ್ತಿಪಾಸ್ತಿಗಳೆಲ್ಲವೂ ಈಗಾಗಲೇ ನಿರ್ಧಾರವಾಗಿವೆ. ನಮ್ಮ ಕೈಯಲ್ಲಿರುವುದು ಕೇವಲ ಕರ್ಮ ಮಾತ್ರ. ಆದ್ದರಿಂದ ಭ್ರಮೆಗಳಿಗೆ ಒಳಗಾಗಬೇಡಿ ಮತ್ತು ಇಲ್ಲದ ಆಸ್ತಿಗಳ ಬಗ್ಗೆ ಯೋಚಿಸಿ ಕೊರಗಬೇಡಿ. ಕಾರು ಕೊಡುವ ಸಂತೋಷ ಕ್ಷಣಿಕ, ಆದರೆ ಅದರ ನಿರ್ವಹಣಾ ವೆಚ್ಚ ನಿಮಗೆ ಹೊರೆಯಾಗಬಾರದು. ನಿಮ್ಮ ಯೋಗ್ಯತೆಗಿಂತ ಹೆಚ್ಚು ಖರ್ಚು ಮಾಡದೆ ಇರುವುದರಲ್ಲೇ ಬದುಕುವುದನ್ನು ಕಲಿಯಿರಿ. ಮೊದಲು ಆರ್ಥಿಕವಾಗಿ ಸ್ಥಿರತೆಯನ್ನು ಕಂಡುಕೊಳ್ಳಿ. ಆಮೇಲೆ ಐಷಾರಾಮಿ ಜೀವನದ ಬಗ್ಗೆ ಯೋಚಿಸಿ. ಅನಗತ್ಯ ಆಡಂಬರಕ್ಕೆ ಹೋದರೆ ತೊಂದರೆ ತಪ್ಪಿದ್ದಲ್ಲ. ನೀವು ಹಣವನ್ನು ಗೌರವಿಸುತ್ತಿದ್ದೀರೋ ಅಥವಾ ಹಾಳು ಮಾಡುತ್ತಿದ್ದೀರೋ ಗಮನಿಸಿ. ಉಳಿತಾಯ ಮಾಡುವುದೇ ಜೀವನಕ್ಕೆ ಶ್ರೀರಾಮ ರಕ್ಷೆ. ಉಳಿತಾಯದ ಹಾದಿ ಆಯ್ದುಕೊಂಡು ನಿಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.